1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನವನ್ನು ಓದಿ ಮನುಷ್ಯನ ಒಳಗೆ ಏನೆಲ್ಲ ಆಗ್ತಾ ಇದೆ, ಒಬ್ಬ ವ್ಯಕ್ತಿಗೆ ಸ್ವಾಭಾವಿಕವಾಗಿ ಏನೆಲ್ಲ ಆಗ್ತಾ ಇದೆ ಎಂಬುದಾಗಿ ಪೌಲನು ಆ ಕೊರಿಂಥದವರೆಗೆ ಬರೆದ ಪತ್ರಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ದ ಫಸ್ಟ್ ಕೊರಿಂಥಿಯನ್ 2nd ವರ್ಡ್ 11. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮನುಷ್ಯನ ಒಳಗೆ ಇರುವ ಮನುಷ್ಯನ ಒಳಗೆ ಆಲೋಚನೆ ಇದೆ. ಕೆಲವೊಂದು ಒಳ್ಳೆಯದಿರ್ಬೋದು, ಬಟ್ ಅದು ಯಾರಿಗೆ ಗೊತ್ತು? ಬೇರೆಯವ್ರ ಹತ್ರ ಹೇಳಿರ್ಲಿಕ್ಕಿಲ್ಲ. ಅವನ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು ಯಾರಿಗೂ ತಿಳಿಯುವುದಿಲ್ಲ. ಒಬ್ಬ ಮನುಷ್ಯನಲ್ಲಿ ಒಂದು ಆಲೋಚನೆ, ಅವ ಸಸ್ಪೆನ್ಸ್ ಮ್ಯಾನ್ ಆಗಿದ್ರೆ, ಕೆಲವು ಸರ್ಪ್ರೈಸ್ಗಳು ಅಂತಂದಿದ್ರೆ ಅವನು ಬಿಲ್ಕುಲ್ ಯಾರಿಗೆ ಹೇಳುವುದಿಲ್ಲ. ಅವರಿಗೆ ಒಬ್ಬನಿಗೆ ಗೊತ್ತು. ಕೆಲವೊಂದು ಹೇಳಲಿಕ್ಕೆ ಆಗುವುದಿಲ್ಲ, ಕೆಲವೊಂದು ಹೇಳಲಿಕ್ಕೆ ನಾಚಿಗೆ, ಭಯ ಇರ್ಬೋದು, ಏನಿರ್ಬೋದು, ನಾಚಿಗೆ. ಬಟ್ ಮುಂದೆ ಹೇಳ್ತದೆ, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ, ಒಬ್ಬನು ಕೂಡ ಗ್ರಾಸ್ಪ ಮಾಡುವುದಿಲ್ಲ. ಅದಕ್ಕೆ ನನ್ನ ಪ್ರಿಯ ದೇವಜನರೇ, ದೇವರ ಆಲೋಚನೆ ದೇವರ ಆತ್ಮನಿಗೆ ಹೊರತು ಬೇರೆ ಗೊತ್ತಿಲ್ಲ. ಅದಕ್ಕೆ ದೇವರ ಆತ್ಮನಿಂದ ಹುಟ್ಟಿದ ಮಕ್ಕಳ ಒಳಗೆ, ದೇವರ ಆತ್ಮನಿಂದ ಹುಟ್ಟಿದವರ ಒಳಗೆ ಪವಿತ್ರ ಆತ್ಮನಿದ್ದಾನೆ, ದೇವರ ಆತ್ಮನಿದ್ದಾನೆ. ಸ್ಪಿರಿಟ್, ಆ ಸ್ಪಿರಿಟಿಗೆ ದೇವರ ಆಲೋಚನೆ ಗೊತ್ತಿದೆ. ಹಾಗಾದ್ರೆ ಈ ಮೈಂಡ್ಗೆ ಮನುಷ್ಯನ ಆಲೋಚನೆ ಗೊತ್ತಿದೆ, ಲೋಕದ ಆಲೋಚನೆ ಗೊತ್ತಿದೆ. ಒಳಗಿನ ಮನುಷ್ಯ, ಅಂತರ್ಯದ ಮನುಷ್ಯನಿಗೆ ದೇವರ ಆಲೋಚನೆ ಗೊತ್ತಿದೆ. ಈಗ ಇವನದನ್ನು ಕೇಳ್ತೀರಾ, ಒಳಗಿನದವನು ಕೇಳ್ತೀರಾ? ನೀವು ಇವನದನ್ನು ಕೇಳಿದ್ರೆ ಎಡವಟ್ಟು ಆಗಬಹುದು, ಒಳಗಿನವದನ್ನು ಕೇಳಿದ್ರೆ ಅದು ಎಡವಟ್ಟು ಆಗುವುದೇ ಇಲ್ಲ. ಅದರಲ್ಲಿ ಸರ್ಪ್ಲಸ್ ಅಂದ್ರೆ ಬೆನಿಫಿಟ್ ಇರುತ್ತೆ, ಅದರಲ್ಲಿ ನಷ್ಟ ಇರುವುದಿಲ್ಲ, ಅದರಲ್ಲಿ ಜೀವ ಇರುತ್ತೆ, ನಾಶನ ಇರುವುದಿಲ್ಲ.